ಸೂರ್ಯಕಾಂತಿ. ಅವನಿಗೇನು ಭವಿಷ್ಯ ಇದೆ ಹೇಳು? ಅವನು ಬಂದು ಹಳ್ಳಿಲಿ ಇರೋಕ್ಕಾಗುತ್ತಾ? ತೋಟದ ಕೆಲಸ ಮಾಡೋಕ್ಕಾಗುತ್ತಾ? ಬುದ್ಧಿ ಕೆಲಸ ಮಾಡೋನ್ ಕೈಲಿ ಗದ್ದೆ ಕೆಲಸ ಮಾಡೋಕ್ಕಾಗುತ್ತಾ? ಅವನ್ಯಾಕೆ ಗದ್ದೆ ಕೆಲಸ ಮಾಡಬೇಕು ಚಿಕ್ಕಮ್ಮ? ಸಿಟಿಲೇ ಆರಾಮಾಗಿದ್ದಾನಲ್ಲ. ಏನು ಆರಾಮೋ ಏನೋ. ಅದಕ್ಕೆ ಈಗೇನು ಮಾಡಬೇಕು ಅಂತ ನೀವು ಹೇಳೋದು? ಸತ್ಯನ ಕೆಲಸ ಬಿಟ್ಬಿಟ್ಟು ಬರಬೇಕಾ? ಮದುವೆ ಆಗುವಂತಿದ್ದೀನಿ ಕಣೆ, ಆದರೆ ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆದರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ನೀನೊಂದು ಮಾತು ಹೇಳಿ ನೋಡೆ, ಅವನು ಒಪ್ಕೋಬೋದು. ಅಲ್ಲ ಚಿಕ್ಕಮ್ಮ, ನಿಮ್ಮ ಮಾತೇ ಕೇಳಿಲ್ಲ ಅಂದಮೇಲೆ ಇನ್ನು ಅವನು ನನ್ನ ಮಾತು ಕೇಳ್ತಾನ ಹೇಳಿ? ನಿನ್ ಕಂಡ್ರೆ ಬಿಟ್ಟಿದಷ್ಟು ಪ್ರೀತಿ ಅವನಿಗೆ. ನಿನ್ನ ಮಾತನ್ನು ಮೀರಲ್ಲ. ನೀನು ಹೇಳಿದ್ರೆ ಖಂಡಿತ ಒಪ್ಕೋತಾನೆ. ಸರಿ ಚಿಕ್ಕಮ್ಮ, ನಾನೇನೋ ಒಂದು ಮಾತು ಹೇಳ್ತೀನಿ, ಆದರೆ ನನ್ನ ಮಾತು ಕೇಳ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಹೇಳೋ ಹಾಗೆ ಹೇಳಿದ್ರೆ ಕೇಳ್ತಾನಮ್ಮ. ಹೇಳ್ತೀನಿ. ನಿಮ್ಮಮ್ಮ ಹೇಳಿದ್ದೀನಿ ಕೇಳಿಸ್ಕೊಂಡ್ರೆ ಏನಮ್ಮ? ಇಲ್ಲಪ್ಪ, ಏನಂತೆ? ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜಾರ ಹತ್ರ ಜಾತಕ ತೋರಿಸಿದ್ಲಂತೆ. ಜಾತಕ ಹೊಂದುತ್ತಂತೆ. ಕಾಂತಿ, ನಮ್ಮ ಸತ್ಯನ ಜಾತಕನೋ ಕಾಂತಿ ಜಾತಕನೋ ತುಂಬಾ ಚೆನ್ನಾಗಿ ಕೂಡಿ ಬರುತ್ತಂತೆ. ಆದ್ರೆ ಸತ್ಯಂಗೆ ಈ ವಿಷಯ ಗೊತ್ತಿಲ್ವಲ್ಲ, ಅವನು ಮದುವೆಗೆ ಒಪ್ಕೋಬೇಕಲ್ವಾ? ಜಾನಕಿ, ಅವನನ್ನು ಒಪ್ಸೋ ಕೆಲಸ ನನಗೆ ಬಿಟ್ಟುಬಿಡು. ಮದುವೆನೇ ಆಗೋಲ್ಲ ಅಂತಿದ್ದ ಅಂತ ತಾನೇ ನೀನು ಭಯ. ಇನ್ನೇನು ಹೆದರ್ಕೋಬೇಡ, ನಾನು ಅವನನ್ನು ಒಪ್ಪಿಸ್ತೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೋ? ಚೆನ್ನಾಗಿದ್ದಾರೆ. ನಿನ್ ಗಂಡನ ಮೇಲೆ ಕೇಸ್ ಇತ್ತಲ್ಲ, ಮುಗಿತಾ? ಯಾಕವ್ವ ಇಂಗ್ಲಿಷ್ನ ಟಸ್ ಪುಸ್ ಅಂತ ಬೈತಾ ಇದೀಯಾ? ನಂಗೇನು ಅರ್ಥ ಆಗಕ್ಕಿಲ್ಲ ಅಂತ ತಿಳ್ಕೊಂಡಿಯಾ? ಇನ್ನೊಸಿ ದಿನ ತಡ್ಕೋ, ನಾನು ಇಂಗ್ಲಿಷ್ ಕಲ್ತು ಟಸ್ ಪುಸ್ ಅಂತ ಮಾತಾಡ್ತೀನಿ. ಏನೋ ನೀನು ಇಂಗ್ಲಿಷ್ ಕಲಿತೀಯಾ? ಅದನ್ನೇನು ಬೆಲ್ಲ ತೂಕ ಮಾಡಿ ಮಾರ್ದಂಗೆ ಅನ್ಕೊಂಡಿದ್ಯಾ? ಅಯ್ಯ ಅದ್ಯಾಕವ್ವ ಒಟ್ಟನ್ ಕೀಳಾಗಿ ಮಾತಾಡಿಯಾ? ಅದೇನ್ ಬ್ರಹ್ಮವಿದ್ಯೇನಾ? ಬೈಲಿ. ಇಲ್ಲಿ ನೋಡು, ನಮ್ ರವೀಂದ್ರಣ್ಣ ಎಲ್ಲರಿಗೂ ಇಂಗ್ಲಿಷ್ ಕಲಿಸ್ತಾರಂತೆ. ಇಲ್ಲಿ ಹಾಕ್ಯವನೇ ನೋಡು ಬೋಲ್ಡ. ನೋಡ್ತಾ ಇರೋ ನೇತ್ರವ, ನಾನು 1 ತಿಂಗಳಿಗೆ ಇಂಗ್ಲಿಷ್ ಕಲ್ತ್ಬಿಟ್ಟು ನಿಂತವ ಟಸ್ ಪುಸ್ ಅಂತ ಇಂಗ್ಲಿಷ್ ನ ಮಾತಾಡ್ತೀನಿ. ಸರಿ ಮಾತಾಡ್ವಿ ಅಂತ ಕಟ್ಟಿರೋ ಬೇಳೆ ಕೊಡ್ತೀನಿ ಇರೋ. ಸತ್ಯ ಸತ್ಯ ಸತ್ಯ, ಯಾರ ಬಾಯಲ್ಲಿ ನೋಡಿದ್ರು ಸತ್ಯ. ನಿಮ್ ಬಾಯಲ್ಲೂ ಸತ್ಯ, ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗಳ ಬಾಯಲ್ಲೂ ಅವನದೇ ಜಪ. ಯಾಕ್ರಿ? ಯಾಕೆ ಅವನ ಮದುವೆ ಮೊದಲು ಮಾಡ್ಬೇಕು ಅನ್ನೋ ಹಠ ನಿಮ್ಗೆ? ಅದು ಯಾಕ್ರಿ? ನನ್ನ ಮಗ ದಡ್ಡನ ಪೆದ್ದನ? ಆಸ್ತಿ ಅಂತಸ್ತಿಲ್ವಾ? ಇಲ್ಲ ಓದಿರೋ ಹುಡುಗಿನ ಮದುವೆ ಆಗೋ ಯೋಗ್ಯತೆ ಅವನಿಗಿಲ್ವಾ? ಒಳ್ಳೆ ಸಂಬಂಧ ಬಂದಾಗ ಅದನ್ನ ಸತ್ಯನ್ಗೊಪ್ಸಿ ಯಾವುದೋ ಹಳ್ಳಿ ಗುಗ್ಗನ್ನ ತಂದು ನನ್ನ ಮಗನ್ಗೆ ಮದುವೆ ಮಾಡ್ಬೇಕು ಅಂತಿದ್ದೀರಾ? ಅವನನ್ನ ಇಷ್ಟು ವರ್ಷ ಮನೇಲಿ ಇಟ್ಕೊಂಡು ಸಾಕಿದ್ದೇ ಹೆಚ್ಚು. ಅವನನ್ನ ನನ್ನ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು. ಮದ್ವೆ ತಾನೆ ಮಾಡೋಣ, ಆದ್ರೆ ಕಾಂತಿ ಜೊತೆ ಅಲ್ಲ. ಕಾಂತಿನ ನನ್ನ ಮಗ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಂಜುನಾಥನ್ಗೆ ತಂದ್ಕೊಳ್ಳೋದು. ಊರು ಬಂದ್ರು ಅಷ್ಟೇ, ಅದ್ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ಇದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೆ ಈ ರೇಣುಕಾ ಯಾರು ಅಂತ ತೋರಿಸ್ಬೇಕಾಗತ್ತೆ. ಸರಿ ಸಂತೋಷ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಇಲ್ಲ ನಾವೆಲ್ಲೂ ಹೋಗೋದಿಲ್ಲ. ಕಾಂತಿನೂ ಮನೆಯಲ್ಲೇ ಇರ್ತಾಳೆ. ಸರಿ, ಎಲ್ಲ ದೇವ್ರ ದಯೆ. ಫೋನ್ ಇಡ್ತೀನಿ. ನಮಸ್ಕಾರ. ಏನಂತೆ? ಸಂತೋಷ ಸುದ್ದಿ. ನಮ್ ಕಾಂತಿದು ಸತ್ಯಂದು ಜಾತಕ ಕೂಡ್ ಬಂದಿದೆ ಅಂತೆ. ಶೂನ್ಯ ಮಾಸ ಕಳೆದ ತಕ್ಷಣ ಹೆಣ್ಣು ನೋಡೋದಿಕ್ ಬರ್ತಿದಾರಂತೆ. ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾನು ಈಗಲೇ ಹೋಗಿ ದೇವರಿಗೆ ತುಪ್ಪ ದೀಪ ಹಚ್ಬಿಡ್ತೀನಿ. ನಂಜುಂಡೇಶ್ವರ